ಇನ್ನೊಂದು ವಿಷಯ, ಮನು ಅವರು ಆಚೆ ಬಂದಂತಹ ನಂತರ ಹೇಳ್ತಾರೆ, ಹಾಗೆ ಜೈಲಿಗೆ ಹೋಗೋಕ್ಕಿಂತ ಮುಂಚೆನೂ ಹೇಳ್ತಾರೆ, ಇವ್ರ ಹಿಂದೆ ಯಾರೋ 3 ಜನ ಲೇಡಿ ಇದ್ದಾರೆ, ಲೇಡಿ ಡಾನ್ ಇದ್ದಾರೆ ಅಂತ. ಯಾರದು ಲೇಡಿ ಡಾನು? ಯಾಕೆ ಅವ್ರು ಈ ರೀತಿ ಪದೇ ಪದೇ ಹೇಳ್ತಾ ಇದ್ದಾರೆ? ಅದೇ ನಂಗೂ ಅರ್ಥ ಆಗ್ತಿಲ್ಲ ಯಾಕೆ ಆ ಥರ ಪದೇ ಪದೇ ಹೇಳ್ತಿದ್ದಾನೆ ಅಂತ. ಆ್ಯಕ್ಚುಲಿ ಅವನ ಹಿಂದೆ ದಂಡೆ ಟೀಮ್ ಇದೆ, ಕಂಪ್ಲೀಟ್ ಟೀಮ್ ಸೇರ್ಕೊಂಡು ಮಾಡ್ತಿದ್ದಾರೆ. ಯಾಕಂದರೆ ನನಗೆ ಕಂಪ್ಲೀಟಾಗಿ ನೀನು ಹಿಂಗೆ ಮಾಡಿದ್ರೆ ಹಿಂಗೆ ಮಾಡ್ತೀನಿ, ಹಿಂಗೆ ಮಾಡಿದ್ರೆ ಹಿಂಗೆ ಮಾಡ್ತೀನಿ ಅಂತ ಹೇಳಿದ್ದ. ಸೊ ಹಾಗೆ ಮಾಡ್ತಿದ್ದಾನೆ. ನಿನ್ನ ಬಗ್ಗೆ ನೆಗೆಟಿವ್ ಪೋಟ್ರೆ ಮಾಡ್ತೀನಿ ಅಂತಿದ್ದ, ತಗೊಂಡು ಆವಾಗ ಮಾಡಿಸ್ಕೊಂಡಿದ್ದನ್ನು ತೊಗೊಬಂದು ಎಲ್ಲ ಟ್ರೈ ಮಾಡ್ದ. ಸೊ ಮತ್ತು ಒಂದಷ್ಟು ಅವನ ಕಡೆ ಒಂದಷ್ಟು PROಗಳಿದ್ದಾರೆ. ನನಗೆ ಹಿಂಗೆ ಮೋಸ ಆಗ್ತಾ ಹೋಗ್ತಿದ್ರೆ ಪ್ರತಿ ಒಬ್ಬರ ಮೇಲೂ ನಾನು ಕಂಪ್ಲೇಂಟ್ ಕೊಟ್ಟು, ನಂಗೆ ಗೊತ್ತಿದೆ ಯಾರ್ಯಾರು ಅವ್ನ ಹಿಂದೆ ಜೊತೆ ನಿಂತಿದ್ದಾರೆ, ನನಗೆ ಚೆನ್ನಾಗಿ ಗೊತ್ತು. ಸೊ ಅವ್ರ ಎಲ್ಲರ ಹೆಸರನ್ನು ತೊಗೊಂಡು ನಾನು 100% ನಾನು ಕಂಪ್ಲೇಂಟ್ ಅವ್ರ ಮೇಲೂ ಕೂಡ ನಾನು ಮಾಡೇ ಮಾಡ್ತೀನಿ. FIR ಫೈಲ್ ಅವ್ರ ಮೇಲೂ ಕೂಡ ಮಾಡ್ತೀನಿ. ಹಿಂಗೆ ನನ್ನ ವಿರುದ್ಧ ಅವರು ಪಿತೂರಿ ಮಾಡೋದು ನನಗೆ ಇನ್ನೂ ಗೊತ್ತಾಗ್ತಾ ಇದೆ. ಅಂದರೆ ಯಾಕೆಂದರೆ ಅವ್ನು ಹೇಳಿದ್ದ ನನಗೆ ಒಂದಷ್ಟು ಜನಕ್ಕೆ ದುಡ್ಡು ಕೊಟ್ಟು ಇಟ್ಟಿದ್ದಾನಂತೆ ನೆಗೆಟಿವ್ ಕಮೆಂಟ್ಸ್ಗಳನ್ನ ಮಾಡೋಕ್ಕೆ ಅಂತಾನೆ. ಸೊ ಹಾಗಾಗಿ ಹಿಂಗೆ ಆಗ್ತಾ ಇರಲಿ, ಫಸ್ಟ್ ಅವ್ರ ವಿರುದ್ಧ ನಾನು ಏನು ಮಾಡಬೇಕು ಆ್ಯಕ್ಷನ್ ನಾನು ತಗೋತೀನಿ. ಅಂದರೆ ಮನು ಅವರ ಜೊತೆಗೆ ನಿಂತಿರುವಂತಹ PROಗಳು ಯಾರಿರಬಹುದು? ಈಗ ಬೇಡ ಮೇಡಮ್, ಇನ್ನು ಸ್ವಲ್ಪ ದಿನ ನೋಡ್ತೀನಿ. ಹಿಂಗೆ ಅವ್ರ ನಾಟಕಗಳನ್ನ ಮುಂದುವರ್ಸಿದ್ರು ಅಂದರೆ ನಾನು ಅವ್ರ ಹೆಸರನ್ನು ತೊಗೊಂಡು, ಮತ್ತು ಇನ್ನೂ ಯಾರ್ಯಾರು ಕುಮ್ಮಕ್ಕೆ ಕೊಡ್ತಿದ್ದಾರೆ ಅವನಿಗೆಲ್ಲ ಅವ್ರ ಹೆಸರನ್ನು ತೊಗೊಂಡು ನಾನು ಕಂಪ್ಲೇಂಟ್ ಕೊಡ್ತೀನಿ. ಒಬ್ಬ ಅಪರಾಧ ಮಾಡಿದಾನೆ, ಆರೋಪ ಅವನ ಮೇಲೆ ಇದೆ ಅಂತ ಗೊತ್ತಾದ ಅಂತಹ ಸಂದರ್ಭದಲ್ಲೂ ಕೂಡ ಅವರಿಗೂ ಕೂಡ ಈ ರೀತಿ ಹೆಲ್ಪ್ ಮಾಡೋಕೆ ಅಂತಲೇ ಜನನ ಇಟ್ಟಿರ್ತಾರ? ಖಂಡಿತ ಮೇಡಮ್, ಏನು ನೀವೇ ಅರ್ಥ ಮಾಡ್ಕೋಬೇಕು. ಅಷ್ಟು ಹತ್ಕೊಂಡು ಸೂಸೈಡ್ ಮಾಡ್ಕೊಂಡು ಎಲ್ಲ ಸತ್ತು ಬದುಕ್ತಾ ಇದ್ದೀನಿ. ಆವಾಗಲೇ ನಿಮ್ಗೆ ಏನು ನ್ಯಾಯ ಸಿಗ್ತಾ, ನ್ಯಾಯ ಯಾರೂ ಕೊಡಿಸ್ಲಿಲ್ಲ. ಈಗ ಇದು ಅವರೇ ನಿಂತಿರೋದು, ಇವಾಗೆಲ್ಲ ಆ ಟೀಮೇ ನಿಂತ್ಕೊಂಡಿರೋದು. ಅವತ್ತು ಅವರೇ ನಿಂತಿದ್ರು, ಇವತ್ತು ಅವರೇ ನಿಂತಿದ್ದಾರೆ ಅಷ್ಟೇ, ಇನ್ನೇನೂ ಇಲ್ಲ.